ಒಂದು ಕ್ಷಣದ ಕೋಪಕ್ಕೆ ಒಂದು ವಂಶವೇ ನಿರ್ಮೂಲವಾಗಿರುವ ಕಥೆಗಳನ್ನ ನಾವು ಕೇಳಿದ್ವಿ. ಒಂದು ಕ್ಷಣದ ಕೋಪದಿಂದ ಮಹಾ ಯುದ್ಧಗಳು ಆಗಿರೋದು ನಮ್ಗೆ ಗೊತ್ತೇ ಇದೆ. ಒಂದು ಕ್ಷಣದ ಕೋಪ ನೂರಾರು ವರ್ಷಗಳ ಪಶ್ಚಾತ್ತಾಪಕ್ಕೆ ಕಾರಣವಾಗಿರುವ ಕಥೆಗಳನ್ನ ನಾವು ಕೇಳಿದ್ವಿ. ಅಂಥ ಕ್ಷಣದಲ್ಲಿ ಇದೀವೋ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ ಕ್ಷಣದಲ್ಲಿ ಗಾಳಿ ಮಾತುಗಳಿಗೆ ನಮ್ಮ ವಿವೇಕವನ್ನ ಬಲಿ ಕೊಡದೆ ಜವಾಬ್ದಾರಿಯುತವಾಗಿ ನಾವು ವರ್ತಿಸೋದು ಬಹಳ ಅಗತ್ಯ ಅನ್ಸುತ್ತೆ. ಯಾಕಂದ್ರೆ ಎಲ್ಲಿ ನಮ್ಮ ಸಿಟ್ಟಿಗೆ, ನಮ್ಮ ಕೋಪಕ್ಕೆ, ನಮ್ಮ ಆಕ್ರೋಶಕ್ಕೆ ನಾವೇ, ನಮ್ಮ ಸಂಬಂಧಪಟ್ಟವರು, ನಾವು ಪ್ರೀತಿ ಮಾಡುವಂತ ಜನಕ್ಕೆ ಇದು ತಿರುಗುಬಾಣವಾಗ್ತಿದೆಯೋ ಅಂತ ಒಂದು ಭಯ ಆಗ್ತಾ ಇದೆ. ಹಾಗಾಗಿ ಒಂದು ಅನ್ಯಾಯವನ್ನ ಸರಿಪಡಿಸಕ್ ಹೋಗಿ ಇನ್ನೊಂದು ಅನ್ಯಾಯವನ್ನ ನಾವು ಸೃಷ್ಟಿ ಮಾಡೋದು ಬೇಡ. ಒಂದು ಜೀವಕ್ಕಿಂತ ಅಮೂಲ್ಯವಾದದ್ದು ಜಗತ್ತಲ್ಲಿ ಯಾವುದೂ ಇಲ್ಲ. ಹಾಗಾಗಿ ಈ ಕಾನೂನಿನ ಸಮಸ್ಯೆಯನ್ನ, ಈ ರಾಜಕೀಯ ಸಮಸ್ಯೆಯನ್ನ, ಈ ವ್ಯವಸ್ಥೆಯ ಸಮಸ್ಯೆಯನ್ನ ಭಾವನಾತ್ಮಕ ಸಮಸ್ಯೆಯಾಗಿ ನಾವು ಪರಿಗಣಿಸಿ ಅಣ್ಣ ತಮ್ಮಂದರ ಮಧ್ಯೆ ಈ ಸಮರ ಬೇಡ ಅಂತ ಅನಿಸ್ತಾ ಇದೆ. ಹಾಗಾಗಿ ಈ ಕ್ಷಣದಲ್ಲಿ ಬಹಳ ಬಹಳ ಮುಖ್ಯ ಅಂದರೆ ಶಾಂತಿ ಮತ್ತು ತಾಳ್ಮೆ. ಕಷ್ಟ ಆದರೆ ಸಾಧ್ಯ. ಶಾಂತಿ, ತಾಳ್ಮೆ, ಪ್ಲೀಸ್ ಸಹಕರಿಸಿ. ಒಂದು ಕ್ಷಣದ ಕೋಪಕ್ಕೆ ಒಂದು ವಂಶವೇ ನಿರ್ಮೂಲವಾಗಿರುವ ಕಥೆಗಳನ್ನ ನಾವು ಕೇಳಿದ್ವಿ. ಒಂದು ಕ್ಷಣದ ಕೋಪದಿಂದ ಮಹಾ ಯುದ್ಧಗಳು ಆಗಿರೋದು ನಮ್ಗೆ ಗೊತ್ತೇ ಇದೆ. ಒಂದು ಕ್ಷಣದ ಕೋಪ ನೂರಾರು ವರ್ಷಗಳ ಪಶ್ಚಾತ್ತಾಪಕ್ಕೆ ಕಾರಣವಾಗಿರುವ ಕಥೆಗಳನ್ನ ನಾವು ಕೇಳಿದ್ದೀವಿ. ಅಂಥ ಕ್ಷಣದಲ್ಲಿ ಇದೀವೋ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ ಕ್ಷಣದಲ್ಲಿ ಗಾಳಿ ಮಾತುಗಳಿಗೆ ನಮ್ಮ ವಿವೇಕವನ್ನ ಬಲಿ ಕೊಡದೆ ಜವಾಬ್ದಾರಿಯುತವಾಗಿ ನಾವು ವರ್ತಿಸೋದು ಬಹಳ ಅಗತ್ಯ ಅನ್ಸುತ್ತೆ. ಯಾಕಂದ್ರೆ ಎಲ್ಲಿ ನಮ್ಮ ಸಿಟ್ಟಿಗೆ, ನಮ್ಮ ಕೋಪಕ್ಕೆ, ನಮ್ಮ ಆಕ್ರೋಶಕ್ಕೆ ನಾವೇ, ನಮ್ಮ ಸಂಬಂಧಪಟ್ಟವರು, ನಾವು ಪ್ರೀತಿ ಮಾಡುವಂತ ಜನಕ್ಕೆ ಇದು ತಿರುಗುಬಾಣವಾಗ್ತಿದೆಯೋ ಅಂತ ಒಂದು ಭಯ ಆಗ್ತಾ ಇದೆ. ಹಾಗಾಗಿ ಒಂದು ಅನ್ಯಾಯವನ್ನ ಸರಿಪಡಿಸಕ್ ಹೋಗಿ ಇನ್ನೊಂದು ಅನ್ಯಾಯವನ್ನ ನಾವು ಸೃಷ್ಟಿ ಮಾಡೋದು ಬೇಡ. ಒಂದು ಜೀವಕ್ಕಿಂತ ಅಮೂಲ್ಯವಾದದ್ದು ಜಗತ್ತಲ್ಲಿ ಯಾವುದೂ ಇಲ್ಲ. ಹಾಗಾಗಿ ಈ ಕಾನೂನಿನ ಸಮಸ್ಯೆಯನ್ನ, ಈ ರಾಜಕೀಯ ಸಮಸ್ಯೆಯನ್ನ, ಈ ವ್ಯವಸ್ಥೆಯ ಸಮಸ್ಯೆಯನ್ನ ಭಾವನಾತ್ಮಕ ಸಮಸ್ಯೆಯಾಗಿ ನಾವು ಪರಿಗಣಿಸಿ ಅಣ್ಣ ತಮ್ಮಂದರ ಮಧ್ಯೆ ಈ ಸಮರ ಬೇಡ ಅಂತ ಅನಿಸ್ತಾ ಇದೆ. ಹಾಗಾಗಿ ಈ ಕ್ಷಣದಲ್ಲಿ ಬಹಳ ಬಹಳ ಮುಖ್ಯ ಅಂದರೆ ಶಾಂತಿ ಮತ್ತು ತಾಳ್ಮೆ. ಕಷ್ಟ ಆದರೆ ಸಾಧ್ಯ. ಶಾಂತಿ, ತಾಳ್ಮೆ, ಪ್ಲೀಸ್ ಸಹಕರಿಸಿ. ಒಂದು ಕ್ಷಣದ ಕೋಪಕ್ಕೆ ಒಂದು ವಂಶವೇ ನಿರ್ಮೂಲವಾಗಿರುವ ಕಥೆಗಳನ್ನ ನಾವು ಕೇಳಿದ್ವಿ. ಒಂದು ಕ್ಷಣದ ಕೋಪದಿಂದ ಮಹಾ ಯುದ್ಧಗಳು ಆಗಿರೋದು ನಮ್ಗೆ ಗೊತ್ತೇ ಇದೆ. ಒಂದು ಕ್ಷಣದ ಕೋಪ ನೂರಾರು ವರ್ಷಗಳ ಪಶ್ಚಾತ್ತಾಪಕ್ಕೆ ಕಾರಣವಾಗಿರುವ ಕಥೆಗಳನ್ನ ನಾವು ಕೇಳಿದ್ದೀವಿ. ಅಂಥ ಕ್ಷಣದಲ್ಲಿ ಇದೀವೋ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ ಕ್ಷಣದಲ್ಲಿ ಗಾಳಿ ಮಾತುಗಳಿಗೆ ನಮ್ಮ ವಿವೇಕವನ್ನ ಬಲಿ ಕೊಡದೆ ಜವಾಬ್ದಾರಿಯುತವಾಗಿ ನಾವು ವರ್ತಿಸೋದು ಬಹಳ ಅಗತ್ಯ ಅನ್ಸುತ್ತೆ. ಯಾಕಂದ್ರೆ ಎಲ್ಲಿ ನಮ್ಮ ಸಿಟ್ಟಿಗೆ, ನಮ್ಮ ಕೋಪಕ್ಕೆ, ನಮ್ಮ ಆಕ್ರೋಶಕ್ಕೆ ನಾವೇ, ನಮ್ಮ ಸಂಬಂಧಪಟ್ಟವರು, ನಾವು ಪ್ರೀತಿ ಮಾಡುವಂತ ಜನಕ್ಕೆ ಇದು ತಿರುಗುಬಾಣವಾಗ್ತಿದೆಯೋ ಅಂತ ಒಂದು ಭಯ ಆಗ್ತಾ ಇದೆ. ಹಾಗಾಗಿ ಒಂದು ಅನ್ಯಾಯವನ್ನ ಸರಿಪಡಿಸಕ್ ಹೋಗಿ ಇನ್ನೊಂದು ಅನ್ಯಾಯವನ್ನ ನಾವು ಸೃಷ್ಟಿ ಮಾಡೋದು ಬೇಡ. ಒಂದು ಜೀವಕ್ಕಿಂತ ಅಮೂಲ್ಯವಾದದ್ದು ಜಗತ್ತಲ್ಲಿ ಯಾವುದೂ ಇಲ್ಲ. ಹಾಗಾಗಿ ಈ ಕಾನೂನಿನ ಸಮಸ್ಯೆಯನ್ನ, ಈ ರಾಜಕೀಯ ಸಮಸ್ಯೆಯನ್ನ, ಈ ವ್ಯವಸ್ಥೆಯ ಸಮಸ್ಯೆಯನ್ನ ಭಾವನಾತ್ಮಕ ಸಮಸ್ಯೆಯಾಗಿ ನಾವು ಪರಿಗಣಿಸಿ ಅಣ್ಣ ತಮ್ಮಂದರ ಮಧ್ಯೆ ಈ ಸಮರ ಬೇಡ ಅಂತ ಅನಿಸ್ತಾ ಇದೆ. ಹಾಗಾಗಿ ಈ ಕ್ಷಣದಲ್ಲಿ ಬಹಳ ಬಹಳ ಮುಖ್ಯ ಅಂದರೆ ಶಾಂತಿ ಮತ್ತು ತಾಳ್ಮೆ. ಕಷ್ಟ ಆದರೆ ಸಾಧ್ಯ. ಶಾಂತಿ, ತಾಳ್ಮೆ, ಪ್ಲೀಸ್ ಸಹಕರಿಸಿ.